ಗುಡ್ ಈವ್ನಿಂಗ್. ಹೋಗ್ತಿರೋದು ಮಲ್ಪೆ ಬೀಚ್ಗೆ ಹೋಗ್ತಾ ಇದ್ವಿ. ಸಿಕ್ಕಾಪಟ್ಟೆ ಬಿಸಿಲಿದೆ, ಸೊ ತಲೆನೋತಾಯಿತು. ಎಲ್ಲೂ ಹೋಗೋದು ಬೇಡ ಪ್ಲ್ಯಾನ್ ಮಾಡಿದ್ವಿ ಹೋಗಬೇಕು ಅಂತ, ಬಟ್ ಆಗಿಲ್ಲ. 5:30 ಆಗ್ತದೆ. ಸಡನ್ಲಿ ಎದ್ದು ಐದೊಡೋಕೆ ಫೈನ್ ಲೆಟ್ ಮೀ ಟೇಕ್ ಸುವಾಂಶ್ ಫಸ್ಟ್ ಟೈಮ್ ಬೀಚ್ ಕರ್ಕೊಂಡು ಹೋಗ್ತಾ ಇದ್ದೀನಿ. ಎಕ್ಸೈಟ್ಮೆಂಟ್ ಬೇರೆ. ಹಾಯ್ ಪ್ರೀ. ಹಾಯ್ ಸುವಾಂಶ್. ನೋ ಲಿಪ್ಸ್ಟಿಕ್ ಓನ್ಲಿ. ಹಾಯ್ ಸುವಾಂಶ್. ಸುವಾಂಶ್ ಬೀಚ್ಗೆ ಹೋಗ್ತಾ ಇದ್ದಾನೆ. ಅವನಿಗೆ ಬೀಚ್ ಅಂದರೆ ಇದುವರೆಗೂ ಏನಂತ ಗೊತ್ತೇ ಇಲ್ಲ. ಸೊ ಅವನಿಗಿಂತ ಜಾಸ್ತಿ ನನಗೂ ಪ್ರಿಯಾಗಿ ಎಕ್ಸೈಟ್ಮೆಂಟ್ ಅವ್ನ ರಿಯಾಕ್ಷನ್ ನೋಡೋದಕ್ಕೆ. ನೋಡೋಣ, ಅಟ್ಲೀಸ್ಟ್ ಇಲ್ಲಾದ್ರೂ ವ್ಲಾಗ್ ಮಾಡ್ತೀನಿ ಅಂತ ಅನ್ಕೊಂಡಿದ್ದೀನಿ. Let's go to Malpe beach. Okay, reach the beach. Suvansh, he's excited. He's saying than me. Suvansh, ಎಲ್ಲಿದೆ ಮಗನೇ? Suvansh, ಹೊಡಿಯಪ್ಪಿ ನಮ್ಮ ಬೀಚ್. Suvansh, ಬಾಯ್ ಬಾಯ್. ರೀಚ್ ಆದ್ವಿ ಬೀಚ್. ಸನ್ಸೆಟ್ ಆಗಾಯಿತು, ಮುಳುಗಾಯಿತು. ಸೂರ್ಯ ಮುಳುಗಾಯಿತು. ಬಿಸಿಲಿಡುತ್ತಂದ್ರೆ ಸ್ವಲ್ಪ ಲೇಟ್ ಹೊರಡೋಣ ಅಂತ ಅಂದ್ಕೊಂಡ್ವಿ, ಬಟ್ ಅದು ಇಷ್ಟು ಲೇಟ್ ಆಗೋದು ಅಂತ ಗೊತ್ತಿರಲಿಲ್ಲ. 5 ಟೈಮು 5:50 ಆಗ್ತಿದೆ. ನಾವು ಮಗನೇ ವ್ಯಾಸ್ ನಿನ್ನ ಶೂನ ಬೀಚ್. ಎಕ್ಸೈಟ್ಮೆಂಟು ಜಾಸ್ತಿ ಆಗ್ತದೆ. ಮಲ್ಪೆ ಬೀಚ್ ತುಂಬ ಕ್ಲೀನು. ತುಂಬ ಟೈಮ್ ಆದರೂ ಬಂದಿರೋದು ನಾವು. ನೋಡೋಣ, ಜಾಗ ಇಲ್ಲಿ ಖಾಲಿ ಇದೆ ಸ್ವಲ್ಪ ಸುವಾಂಶಿಗೆ ಆಟ ಆಡಿಸೋದಕ್ಕೆ. ಆಟ ಆಡ್ಬಿಟ್ಟು ಒಂದು 20 ಮಿನಿಟ್ಸಲ್ಲಿ ಹೋಗ್ತೀವಿ. ಜಾಸ್ತಿ ಏನು ಬ್ಲಾಕ್ ಮಾಡೋದಕ್ಕೆ ಹೋಗಲ್ಲ. ನಾವು ಸ್ಪೆಂಡ್ ಸಮ್ ಟೈಮ್ ಇರುತ್ತೆ. ಸೊ ಅಲ್ಲಿ ಕುರುಮೂರ ಎಲ್ಲ ಸಿಗುತ್ತೆ, ತುಂಬ ಚೆನ್ನಾಗಿದೆ. ಈಗ ಹೋಗ್ಬೇಕಂತ. What is that? He's enjoying. Suvansh, hey Suvansh. Do you enjoying? Yes. Wow. ಬೀಚ್ ಮುಗೀತು. ಸುವಾಂಚಿಗೆ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ದೆ. ನಾನು ಸ್ವಲ್ಪ ವೀಡಿಯೋಸ್ ತೊಗೊಂಡೆ, ರೀಲ್ಸ್ಗೆ ತೊಗೊಂಡೆ. ವ್ಲಾಗಿಗೆ ನಾನು ವೀಡಿಯೋನ ಮಾಡಿಲ್ಲ ಒಂದು, ಬಟ್ ಸ್ವಲ್ಪ ಶೇರ್ ಮಾಡ್ತೀನಿ, ಅದನ್ನು ನೋಡಿ. ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ ಸುವಾಂಶು. ಕುರ್ಮುರ ತಿಂದ್ವಿ ಇಲ್ಲಿ ಬೀಚ್ ಆಡ್ತು. ಕುರ್ಮುರ ತುಂಬ ಟೇಸ್ಟಿಯಾಗಿ ಸಿಗುತ್ತೆ ಎವ್ರಿ ಟೈಮ್. ಲಾಸ್ಟ್ ಟೈಮ್ ಅಲೆಕ್ ಸ್ಟಾರ್ಟ್ में खाया ना ಐ ಥಿಂಕ್ ಸೊ ದೇರ್ ಬೀಚ್ ಆಪೋಸಿಟ್. ಇಲ್ಲಿ ಗಾಂಧೀಜಿ ಮೂರ್ತಿ ಇದೆ ಮಲ್ಪೆ ಬೀಚಲ್ಲಿ. ಸೊ ಮೇಲ್ಗಡೆ ಕೂತಿದ್ದಾರೆ ಗಾಂಧೀಜಿ. ಸುವಾಂಶ್ ಯಾವಾಗಲೂ ನೋಡ್ಕೊಂಡು ಗಾಂಧೀಜಿ ಅಂತಾನೆ. ಫಸ್ಟ್ ಟೈಮ್ ಈ ಸಿಂಗ್ ಗಾಂಧೀಜಿ. ಸ್ವಲ್ಪ ಹೊತ್ತಲ್ಲೇ ಊಟ ಇಲ್ಲೇ ಮುಗಿಸ್ಕೊಂಡು ಹತ್ತಿರದಲ್ಲಿ ಹೋಗ್ತೀವಿ. ಬಂಟಿ ಮಾಮ ಮತ್ತು ಸೌಮ್ಯ ಅವ್ರು ನಂಗೆ ಜಾಯ್ನ್ ಆಗ್ತಾರೆ. ಇಲ್ಲ ನಾವು ಮನೆಗೆ ಹೋಗ್ಬಿಟ್ಟು ವಾಪಸ್ ಬರ್ತೀವಿ, ಗೊತ್ತಿಲ್ಲ. ಇಲ್ಲಿಂದ ಹೊರಟಾಯಿತು. ಹೌ ವಾಸ್ ದ ಫುಡ್? Food was very nice. ವೆರಿ ನೈಸ್. ಜಾಗ ಸಕ್ಕತ್ತಾಯ್ತಲ್ಲ? Where is Apu Babu? ಆಂಬಿಯನ್ಸ್ ಚೆನ್ನಾಯ್ತಲ್ಲ? Ambience is very good. Like Goa. ಅಸ್ಟ್ ಲೈಕ್ ಗೋವಾ ಆಯಿತು. ಊಟ ಚೆನ್ನಾಗಿತ್ತು, ಆಂಬಿಯನ್ಸ್ ಸಕ್ಕತ್ತಾಗಿತ್ತು. ಮಲ್ಪೆ ಬೀಚ್ ಎಕ್ಸಾಕ್ಟ್ಲಿ ಆಪೋಸಿಟ್ಟು ನೀಮೋಸ್ ಅಂತ ಜಾಗದ ಹೆಸರು. ಕತ್ಲೆ ಆಗಿದೆ.
ಪಾರ್ಕಿಂಗ್ ಬಂದಿದ್ದೀವಿ. by the sea. ನೀಮೋಸ್ ಬೈ ದ ಸಿ ಅಂತ ಕತ್ಲೆ ಸಿಕ್ಕಾಪಟ್ಟೆ ಇಲ್ಲಿ ಮಾತಾಡೋಕ್ಕಾಗಲ್ಲ. ನನ್ ಗೈಸ್ ಮನೆಗೆ ಹೋಗಿ ಸಿಗುವ, ಇಲ್ಲ ನಾಳೆ ಬೆಳಗ್ಗೆ ಸಿಗ್ತೀವಿ. ಹಾಂ ಈಗ ಲೈಟ್ ಇದೆ, ಸ್ವಲ್ಪ ಲೈಟ್ ಮುಂದೆ ಮಾತಾಡ್ಬೋದು, ಅಂದರೆ ಹೆಡ್ ಲೈಟ್ ಇದೆ, ಮಾತಾಡ್ಬೋದು. ಈಗ ಮನೆಗೆ ಹೋಗ್ತೀವಿ, ಮನೆಗೆ ಹೋಗಿ ಸಿಗ್ತೀವಿ, ಇಲ್ಲ ನಾಳೆ ಬೆಳಗ್ಗೆ. ವಿಡಿಯೋನ ನೋಡ್ತಾ ಇರಿ. ಬಾಯ್, ಗುಡ್ ನೈಟ್. ಓಕೆ, ಊಟ ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು. ಬಂಟಿಮಾ, ಥ್ಯಾಂಕ್ ಯು ಫಾರ್ ದ ಡಿನ್ನರ್. ವೆಲ್ಕಮ್. ಚೆನ್ನಾಗಿತ್ತಾ ಸ್ವಾಮಿ? ಚೆನ್ನಾಗಿತ್ತು ಊಟ? ಚೆನ್ನಾಗಿತ್ತು. ಸೂಪರ್ ಆಯ್ತಲ್ಲ? ಸೂಪರ್. ಊಟಕ್ಕಿಂತ ಜಾಗ ಸಖತ್ತಾಗಿತ್ತು. ವೆರಿ ನೈಸ್ ಆಂಬಿಯನ್ಸ್. ವೆರಿ ನೈಸ್ ಆಂಬಿಯನ್ಸ್. ಅದೇ ಬಂಟಿವಾ, ನಮಸ್ಕಾರ, ಹೇಗಿದ್ದೀರಾ? ನಮಸ್ತೆ. ಈ ಸರ್ತಿ ಬ್ಲಾಗಲ್ಲಿ ಬಂದೇ ಇಲ್ಲ ಎರಡು. ನಮ್ಮನ್ನು ಊಟಕ್ಕೆ ಕರ್ಕೊಂಬಂದ್ರು, ಸಖತ್ತಾಗಿತ್ತು. ಈಗ ಮನೆಗೆ ಹೋಗ್ಬಿಟ್ಟು ನಿಮ್ಮೆಲ್ಲರಿಗೆ ನಾಳೆ ಸಿಗ್ತೀನಿ. ಬಾಯ್. ಹೊಸ ದಿನ, ನಮಗೆ ಹೊಸ ದಿನ. ನಾವು ಇನ್ನು ಉಡುಪಿಯಲ್ಲಿದ್ದೀವಿ. ಸೊ ನಮ್ಮ ಅತ್ತೆ ಮನೆ ಅಲ್ಲಿಗೆ ಹೋಗ್ತಾ ಇದೀವಿ. ಶಿರ್ವ, ಕಾಪು ಅಲ್ಲಿ ಶಿರ್ವ ಅಂತ ಒಂದು ಜಾಗ ಇದೆ, ಅಲ್ಲಿ ಹೋಗ್ತಾ ಇದ್ವಿ. ಸೊ ಒಂದು ದೇವಸ್ಥಾನಕ್ಕೆ ಹೋಗಿದ್ದೀವಿ, ಮಧ್ಯಾಹ್ನ ಅಲ್ಲಿ ಬ್ಲಾಗ್ ಮಾಡಿಲ್ಲ. ನಮ್ಮ ಅತ್ತೆ, ನಮ್ಮ ಅಂಕಲ್ ಎಲ್ಲ ಇರ್ತಾರೆ. ಸೊ ನನ್ನ ಜೊತೆ ಪ್ರಿಯಾ ಮತ್ತೆ ಸುವಾಂಶ್ ಕೂಡ ಇದ್ದಾರೆ. ಹಾಯ್ ಪ್ರಿ. ಹಾಯ್ ಸುವಾಂಶ್. ಅಯ್ಯೋ ಹಾಯ್ ಹಾಯ್. ಹುಷಾದ್ರೆ ನಮ್ಮ ತಂದೆಯವರ ತಂಗಿ ಮನೆ. ಸೊ ಇಲ್ಲಿ ಕಾಪುರ್ಗೆ ಬಂದಿದ್ವಿ, ಅವ್ರು ಹೇಳಿದ್ರು ಮನೆಗೆ ಬನ್ನಿ ಅಂತ. ಸೊ ಗೋಯಿಂಗ್ ದೇರ್. ಸ್ವಲ್ಪ ಹೊತ್ತಿತ್ತು, ಆಮೇಲೆ ಇಲ್ಲಿಂದ ಉಡುಪಿಗೆ ಹೋಗ್ಬೇಕು. ಉಡುಪಿಯಲ್ಲಿ ಅನ್ಕೊಳ್ತಾರೆ. ನಾವು ಸಿಕ್ಕಾಪಟ್ಟೆ ಜಾಗಕ್ಕೆ ಹೋಗ್ತಾ ಇದ್ದೀವಿ, ಬಟ್ ವ್ಲಾಗ್ ಮಾಡ್ತಾ ಇಲ್ಲ. ಯಾಕಂದ್ರೆ ನಾನು ಸ್ವಲ್ಪ ನನ್ನ ಲೆಫ್ಟ್ ಹ್ಯಾಂಡ್ ಪೇನ್ ಕೂಡ ಅಷ್ಟು ಶುರುವಾಗಿದೆ. ರೀಚ್ ಆದ್ವಿ. ಬಂದ ತಕ್ಷಣ ಇಲ್ಲಿ ಹಸು ಇತ್ತು. ಸುವಾಂಶಿಗೆ ಹಸು ಸಿಕ್ಕಾಪಟ್ಟೆ ಇಷ್ಟ. ಅಂದರೆ ಅವನು ಬೆಂಗಳೂರು ನೋಡ್ತಾ ಕಾವು ಕಾವು ಅಂತ ಇರ್ತಾನೆ. ಸೊ ಇಲ್ಲಿ ಮನೆದೇ ಅಲ್ವಾ ಹಸು, ಹತ್ರ ಕರ್ಕೊಂಬಂದೆ, ಬಟ್ ಅದು ಹೆದರ್ತಾ ಇತ್ತು. ಸೊ ಇಡೀಕೊಂಡು ಟ್ರಬಲೆಟ್. ಸೊ ಪ್ರಿಯ ಅಲ್ಲೇ ಹಿಡ್ಕೊಂಡ್ಲು. ನಾನು ಇವನಿಗೆ ಹಸು ತೋರಿಸಂತ ಹೋಸ್ ಕೌ ಮಮ್ಮ ಕೌ ವೆರಿಶ್ ಕೌ ಕೌ ಅಂಡ್ ಕೌ ದೇರ್. ಓಕೆ ಓಕೆ, ಬ್ಯೂಟಿಫುಲ್ ಆಗಿದೆ ಮನೆ. ಆ್ಯಂಡ್ ನಾವು ಬಂದಿರೋ ಟೈಮ್ ಈಗ 5:15. ತುಳಸಿ ಕಟ್ಟೆ ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ. ತುಳಸಿ ಕಟ್ಟೆ ಇದೆ. ಇದು ಮನೆ, ಆ್ಯಕ್ಚುಲ್ ಮನೆ. ಇಲ್ಲ ಒಂದು ಗಾಡಿ ನಿಂತಿದೆ, ಅಲ್ಲಿ ಮನೆ, ಅಲ್ಲೆಲ್ಲ ಕೂತಿದ್ದಾರೆ. ಬನ್ನಿ ಹೋಗುವ. ಇವರು ನಮ್ಮತ್ತೆ ಬ್ಲಾಗಲ್ಲಿ ಬರಲ್ಲ. ಈಗ ನಮ್ಮ ಬಂದ ತಕ್ಷಣ ಇವತ್ತು ಸರ್ಪ್ರೈಸ್, ನನಗೆ ಗೊತ್ತಿಲ್ಲ. ಪಾವ್ ಭಾಜಿ ಇದೆ ಊಟಕ್ಕೆ. ಆಮೇಲೆ ಕಪ್ಪ ರೊಟ್ಟಿ ಮಾಡ್ತಾರೆ, ಸಕ್ಕದ ಮಾಡ್ತಾರೆ. ಕಪ್ಪ ರೊಟ್ಟಿ ಅಂದರೆ ಉಪ್ಪು ದೋಸೆ ನಮ್ಮ ಕಡೆ. ಬಟ್ ನನಗೆ ಎಲ್ಲಕ್ಕಿಂತ ಇಷ್ಟವಾದ ಕಪ್ಪ ರೊಟ್ಟಿ ಇವ್ರ ಮನೆ, ಅಂದರೆ ಇವರು ಮಾಡಿದ ಕಪ್ಪ ರೊಟ್ಟಿ. ಅನ್ಫಾರ್ಚುನೇಟ್ಲಿ ಇವತ್ತು ನಾನ್ ವೆಜ್ ಇಲ್ಲ, ನಾನು ವೆಜ್. ಸೊ ಪರವಾಗಿಲ್ಲ, ಉಪ್ಪಿನಕಾಯಿ ಜೊತೆ ತಿಂತೀನಿ. ಸೊ ಈಗ ಒಳ್ಳೆ ಟೀ ಕೊಡ್ತಾರೆ, ತಲೆ ನೋಡ್ತದೆ. ಏನು ಮಗನೇ? ಓಕೆ, ನಮಸ್ಕಾರ. ವ್ಲಾಗಲ್ಲಿ ಬರೋಕ್ಕೆ ಇಷ್ಟ ಇಲ್ಲ, ಆಚೆ ಗೆಸ್ಟ್ಗಳು ಕೂತಿದ್ದಾರೆ. ಸೊ ಇಲ್ಲಿ ಡೆಫಿನೆಟ್ಲಿ ನಾನು ಅವ್ರ ಮುಂದೆ ವ್ಲಾಗ್ ಮಾಡಲ್ಲ, ಏನಿದ್ರು ಕಿಚನಲ್ಲಿ. ಓಕೆ, ನನಗೆ ಈಗ ಸ್ವಲ್ಪ ಟೀ ಕುಡಿತೀವಿ. ಟೀ ಕುಡ್ದಾದ್ಮೇಲೆ ಆಮೇಲೆ ಸಿಗುವ. ರಾತ್ರಿ 7 ಗಂಟೆ ಆಗ್ತಿದೆ. ಈಗ ನಾನು ಊಟ ಮಾಡ್ತೀನಿ. ನೀವು ಊಟ ಮಾಡಲ್ಲ? ಪ್ರಿಯ ಊಟ ಮಾಡಲ್ಲ. ಇಲ್ಲಿ ಅಲ್ಲಿ ಸದಾನಂದ್ ಅಂಕಲ್ ಇದ್ದಾರೆ, ಅವ್ರನ್ನ ಮೀಟ್ ಮಾಡಿಸ್ತೀನಿ. ಸದಾನಂದ್ ಅಂಕಲ್ ನಮಸ್ಕಾರ, ಚೆನ್ನಾಗಿದ್ದೀರಾ? ವಿಡಿಯೋ ಮಾತಿರಲಿ. ಆರಾಮ್. ಕಪ್ಪ ರೊಟ್ಟಿ ರೆಡಿ. ಉಪ್ಪಿನಕಾಯಿ, ಊರು ಉಪ್ಪಿನಕಾಯಿ, ಒಂದು ಮುಡಿ ಇದೆ ಮುಡಿ. ಇದು ಕೊತ್ತಂಬರಿ ಚಟ್ನಿ. ಓಕೆ, ಥ್ಯಾಂಕ್ ಯು. ನಾನು ಊಟ ಕೂಡ ಮಾಡ್ತಾ ಇದ್ದೀನಿ. ಪಾವ್ ಭಾಜಿ ತಿಂದೆ 1 ಗಂಟೆ ಮುಂಚೆ. ನನ್ನ ಟೈಮ್ ಆಗ್ತಿದೆ, 7 ಗಂಟೆ ಆಯ್ತು, ಅದಕ್ಕೆ ಊಟ ಮಾಡ್ತಾಯಿದ್ದೀನಿ. ಸರಿ ಗೈಸ್, ಊಟ ಆದ್ಮೇಲೆ ಸಿಗುವ. ಅವ್ರ ಬಾಟ್ಲಿ ರಸ, ಬಾಟ್ಲಿ ಬಾಯಿ ನೀರು ಬರೋದುಂಡು. ಅಯ್ಯೋ ಸುವಂಶ್, ಏನಮ್ಮ ಹಾಂ? ಪ್ರೀ ಏನದು, ಏನು ಹೇಳ್ತಾರೆ ಅದಕ್ಕೆ? ಮಿಯಾವಲ್ಲ, ಏನಂತಾರೆ ಕನ್ನಡದಲ್ಲಿ? ಪುಚ್ಚೆ ಅಲ್ಲ, ಕನ್ನಡದಲ್ಲಿ ಏನು ಹೇಳ್ತಾರೆ? ಗಾಡ್ ನೋಸ್ ಅಲ್ಲ, ಬೆಕ್ಕು. ಬೆಕ್ಕು, ಇದು ಬೆಕ್ಕು ಮರಿ. ನೀನ್ ಯಾವ ಮರಿ? ನೀನು ಬೆಕ್ಕು ಮರಿ.
ಪ್ರಿಯಾ ಕಮೆಂಟ್ ಮಾಡುವಾಗ ನಗ್ತಾ ಇದ್ದಾರೆ ಜೋರಿಗೆ, ವಿಡಿಯೋಲಿ ಬರಕ್ಕಾಗಲ್ಲ ಇವರಿಬ್ರು. What do you want? ಒಳ್ಳೆ ಕಪ್ಪ ರೋಟಿ ಒಳ್ಳೆ ಊಟ ಆಯ್ತು. ಈಗ ಇಲ್ಲಿಂದ ಹೊರಡೋ ಟೈಮ್ ಆಯ್ತು. ಒಂದು 10 ನಿಮಿಷ ಇರ್ತಾರೆ ಮಾತಾಡ್ಕೊಂಡು ಇಲ್ಲಿಂದ ಹೋಗ್ತೀವಿ. ಓನ್ ಮಗನೇ ಅಂದ್ರೆ ಕ್ಯಾಟ್ ಅವನಿಗೆ ಬೇಕು ಅದಕ್ಕೆ ಏನ್ ಹಾವ್ ಬೇಬಿ ಹಾವ್ ಬೇಬಿ ಕ್ಯಾಟ್ ಸರಿ ಆಮೇಲೆ ಓಕೆ ರೀಚ್ ಉಡುಪಿ. ಈಗ ರಿಬನ್ಸ್ ಅಂಡ್ ಬಲೂನ್ಸ್ ಹೋಗ್ಬೇಕಂದ್ರೆ ಪ್ರಿಯಾಗೆ ಏನೋ ತಿನ್ಬೇಕಂತ. ಏನ್ ತಿನ್ಬೇಕಮ್ಮ ನಿನಗೆ? Cake. ಯಾವ ಕೇಕು? Truffle cake. ಟ್ರಫಲ್ ಕೇಕ್. ಏನ್ ನಿನ್ಗೆ ಬಯಕೆ ಇದಲ್ಲ? ಬಯಕೆ ಅಂದ್ರೆ ಮತ್ಲಬ್ ಏನಿಲ್ಲ ಬಿಡು. Sabri, how is it? Very nice. Very nice. Oh, nanti ಮಂಗಲಸೂತ್ರ ಹಾಕೊಂಡು ಓಡಾಡ್ತಾಳೆ. Very good. Keep it up. Okay, thank you. Bye. Chalo, let's go.